ನ್ಯಾಯಕ್ಕೋಸ್ಕರವಾಗಿ ನಿಂತಿರುವಂತಹ ಪಡೆ ಒಂದು ಕಡೆ, ಈ ನ್ಯಾಯವನ್ನ ಕೇಳ್ತಾ ಇರುವ ಧ್ವನಿ ಅಡಗಿಸೋದಕ್ಕೆ ನಿಂತಿರುವಂತಹ ಪಡೆ ಮತ್ತೊಂದು ಕಡೆ. ಮುಖ್ಯಮಂತ್ರಿಗಳು SIT ತನಿಖೆಗೆ ಆದೇಶ ಮಾಡಿದ್ದಾರೆ. ಈ ರಾಜ್ಯದ DCM ಹೇಳ್ತಾರೆ, ಹೋರಾಟಗಾರರ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರತಿಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಕ್ಷ ಕೇಂದ್ರ ಸಚಿವರು ಹೋರಾಟಗಾರರ ವಿರುದ್ಧ ನಿಂತಿದ್ದಾರೆ. JDS ಪಕ್ಷದವರು ಹೋರಾಟಗಾರರ ವಿರುದ್ಧ ನಿಂತಿದ್ದಾರೆ. ಕನ್ನಡದ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಹೋರಾಟಗಾರರ ವಿರುದ್ಧ ನಿಂತಿದ್ದಾವೆ. ಈ ಬಾಡಿಗೆ ಭಾಷಣಕಾರರು ಹೋರಾಟಗಾರರ ವಿರುದ್ಧ ನಿಂತಿದ್ದಾರೆ. ಎಲ್ಲರನ್ನು ಪ್ರಚೋದಿಸಿ, ಎಲ್ಲರನ್ನ ಎತ್ತಿಕಟ್ಟಿ ಹೋರಾಟಗಾರರ ಧ್ವನಿ ಅಡಗಿಸೋದಕ್ಕೆ ಇಷ್ಟೆಲ್ಲ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಆದರೆ ಈ ಹೋರಾಟದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲೇಬೇಕು. ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಹಂತಕರಿದ್ದಾರೆ, ಅವರ ಮುಖವಾಡ ಬಯಲು ಮಾಡಲೇಬೇಕು ಅಂತೇಳಿ ಸತತವಾಗಿ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂಥದ್ದು. 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂಥದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆಗೆ ಇತ್ತೀಚೆಗೆ 2 ವರ್ಷಗಳ ಹಿಂದೆ ಸೇರ್ಪಡೆ ಆದಂಥವರು ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರು. ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಗಿರೀಶ್ ಮಟ್ಟಣ್ಣನವರು ಬಾಂಬ್ ಬಿಟ್ಟಿದ್ರು ಅಂದ್ರಲ್ಲ, ಯಾತಕ್ಕೆ ಬಾಂಬ್ ಬಿಟ್ಟಿದ್ರು? ಶಾಸಕರ ಭವನದಲ್ಲಿ ಬಾಂಬ್ ಬಿಟ್ಟಿದ್ರು, ಹುಸಿ ಬಾಂಬ್ ಬಿಟ್ಟಿದ್ರು ಅಂತೇಳಿ ಗೇಲಿ ಮಾಡ್ತಿರಲ್ಲ, ಯಾತಕ್ಕೆ ಇಟ್ಟಿದ್ರು? ಈ ಭ್ರಷ್ಟಾಚಾರದ ವಿರುದ್ಧ, ಈ ಭ್ರಷ್ಟ ರಾಜಕಾರಣಿಗಳಿಗೆ ಪಾಠ ಕಲಿಸ್ಬೇಕು ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ರೂ ಸಹ ಒಂದು ವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಗಿರೀಶ್ ಮಟ್ಟಣ್ಣನವರು ಶಾಸಕರ ಭವನದಲ್ಲಿ ಹುಸಿ ಬಾಂಬ್ ಬಿಟ್ಟು ಒಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರವಾಗಿ ಮಾಡಿದಂಥದ್ದು ಗಿರೀಶ್ ಮಟ್ಟಣ್ಣನವರು. ಮಾತಾಡ್ತಾರೆ ಸುಮ್ಮನೆ. ಇದೇ ಗಿರೀಶ್ ಮಟ್ಟಣ್ಣನವರು ಜೈಲಿನಿಂದ ಬೇಲ್ ಮೇಲೆ ವಾಪಸ್ ಬಂದಾಗ ರವಿ ಬೆಳಗೆರೆ ಅವರು ಗಿರೀಶ್ ಮಟ್ಟಣ್ಣನವ್ರನ್ನ ಕರ್ಕೊಂಡು ಹೋಗಿ ಅವರ ಆಫೀಸ್ನಲ್ಲಿ ಇಟ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವ್ರ ಜೊತೆನಲ್ಲಿ ಇಟ್ಕೊಳ್ತಾರೆ. KC ಜನರಲ್ ಆಸ್ಪತ್ರೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಭ್ರಷ್ಟಾಚಾರದ ಇವತ್ತೇನು KRS ಪಕ್ಷ ಮಾಡ್ತಾ ಇದೆಯಲ್ಲ, ಅದೇ ರೀತಿ ಗಿರೀಶ್ ಮಟ್ಟಣ್ಣನವರು ಸಹ KC ಜನರಲ್ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಭಾಳ ಜನಕ್ಕೆ ಗೊತ್ತಿಲ್ಲ. ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ, ಭಾರತೀಯ ಜನತಾ ಪಕ್ಷಕ್ಕೆ ನಿಗಮದ ಅಧ್ಯಕ್ಷರಾಗಿ, ಗುರುಮಿಟ್ಕಲ್ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಗಿರೀಶ್ ಮಟ್ಟಣ್ಣನವರು ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ. ಈ ವ್ಯಕ್ತಿ ಸೌಜನ್ಯಗೆ ಅನ್ಯಾಯ ಆಗಿದೆ, ತೀರ್ಪು ಬಂದಿದೆ, ತೀರ್ಪನ್ನು ಓದಿದಂತಹ ವ್ಯಕ್ತಿ ಇಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಗಿರೀಶ್ ಮಟ್ಟಣ್ಣನವರು. ಇದೊಂದು ಬಲ. ಇದು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಗಿರೀಶ್ ಮಟ್ಟಣ್ಣನಂತವರನ್ನ ಜೋಡಿಸ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಬ್ಬರೇ ಹೋರಾಟ ಮಾಡ್ತಿದ್ರು. ಇವರಿಗೆ ಕಾನೂನಿನ ಬಗ್ಗೆ ಅರಿವಿರುವಂತಹ, ಪೊಲೀಸ್ ಇಲಾಖೆ ಬಗ್ಗೆ ಅರಿವಿರುವಂತಹ ಗಿರೀಶ್ ಮಟ್ಟಣ್ಣನವರನ್ನ ಮಂಜುನಾಥ ಸ್ವಾಮಿ ಸೇರ್ಪಡೆಗೊಳಿಸಿರುವಂಥದ್ದು. ಇವತ್ತು ಗಿರೀಶ್ ಮಟ್ಟಣ್ಣನವರಿಗೆ ಎಲ್ಲವೂ ಗೊತ್ತಿದೆ. ಪೊಲೀಸ್ ವ್ಯವಸ್ಥೆ ಗೊತ್ತಿದೆ, ಇನ್ವೆಸ್ಟಿಗೇಷನ್ ಗೊತ್ತಿದೆ, FIR ಗೊತ್ತಿದೆ, ಬೇಲ್ ಗೊತ್ತಿದೆ, ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೊತ್ತಿದೆ, ಯಾವ ರೀತಿ ಪ್ರಕ್ರಿಯೆ ಆಗಿದೆ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಆ ಜಡ್ಜ್ಮೆಂಟ್ ಕಾಪಿಯನ್ನು ಓದಿ ಎಳೆಯಾಗಿ ಜನಜಾಗೃತಿ ಸಭೆಯಲ್ಲಿ ಈ LED ಮತ್ತು ಪ್ರೊಜೆಕ್ಟರ್ ಮುಖಾಂತರ ತೋರಿಸಿದ್ದು. ಅಲ್ಲಿಯವರೆಗೂ ಎಷ್ಟು ಜನಕ್ಕೆ ಗೊತ್ತಿತ್ತು? ಆನೆ ಮಾವುತನ ಕೇಸ್ ಆಗಿರ್ಬೋದು, ಸೌಜನ್ಯ ಕೇಸ್ ಆಗಿರ್ಬೋದು, CBI ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಕಾಪಿಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಂಥದ್ದು. ಅವತ್ತು ಯಾರು SP ಆಗಿದ್ದಂತ ಮಾತನಾಡಿದ್ರಲ್ಲ, SP ಅವತ್ತು ಮಾತನಾಡಬೇಕಾದ್ರೆ ಏನೇನು ಮಾತಾಡಿದ್ರು, 3 ಜನಕ್ಕಿಂತ ಹೆಚ್ಚು ಜನ ಅತ್ಯಾಚಾರ ಮಾಡಿರುವಂಥ ಸಾಧ್ಯತೆ ಇದೆ ಅನ್ನೋ ವಿಚಾರ, CC ಕ್ಯಾಮ್ರಾ ಅನ್ನೋ ವಿಚಾರ ಎಲ್ಲವನ್ನೂ ಸಹ ಹೊರಗಡೆ ತಗೊಂಡು ಬಂದಿದ್ದು ಇದೇ ಗಿರೀಶ್ ಮಟ್ಟಣ್ಣನವರು. ಯಾಕೆಂದರೆ ಅವರೊಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಆಗಿದ್ದಂಥವರು, ಅನ್ಯಾಯದ ವಿರುದ್ಧ ದನಿ ಎತ್ತದಂಥವರು. ಇಂತಹ ಗಿರೀಶ್ ಮಟ್ಟಣ್ಣನವರು ಸೇರ್ಕೊಂಡಾದಾಗ ಮತ್ತಷ್ಟು ಬಲ ಬಂತು. ಅವರ ಸೇರ್ಪಡೆ ಆದ ನಂತರವೇ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆ ಸಿಕ್ತು. ಇದು ಜಡ್ಜ್ಮೆಂಟ್ ಕಾಪಿನಲ್ಲಿ ಎಷ್ಟೆಲ್ಲ ಅನ್ಯಾಯ ಆಗಿದೆ, 96 ಪುಟಗಳಲ್ಲಿ ಏನೇನು ಅನ್ಯಾಯ ತೋರಿಸಿದ್ದಾರೆ CBI ಕೋರ್ಟ್ನವರು ಅಂತೇಳಿ ಜನರ ಮುಂದೆ ಹೇಳಿರುವಂಥದ್ದು. ಇದು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ.
ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕೆ? ಸತ್ಯ ಹೊರಗಡೆ ಬರುತ್ತೆ ಅಂತನಾ? ಇವತ್ತು ಕೆ ವಿ ಧನಂಜಯವರಾಗಿರ್ಬೋದು, ಬಾಲನ್ ಅವರಾಗಿರ್ಬೋದು, ದ್ವಾರಕನಾಥ್ ಅವರಾಗಿರ್ಬೋದು, ಮತ್ತಷ್ಟು ಜನ ತೆರೆಯ ಹಿಂದೆ ಕೆಲಸ ಮಾಡ್ತಾ ಇದ್ದಾರಲ್ಲ ನ್ಯಾಯಕ್ಕೋಸ್ಕರವಾಗಿ. ಇದೆಲ್ಲ ಸೇರ್ಪಡೆ ಆಗಿ ಒಂದು ಗುಂಪಾಗಿ ಕೆಲಸ ಮಾಡ್ತಾ ಇದೆಯಲ್ಲ, ಇವರು ಯಾರೂ ಸಹ ಸ್ವಂತಕ್ಕೆ ಲಾಭಕ್ಕೋಸ್ಕರ ಮಾಡ್ತಾ ಇರುವಂಥದ್ದಲ್ಲ. ಇವರೆಲ್ಲರೂ ಸಹ ಮಾಡ್ತಾ ಇರುವುದು ಇಲ್ಲಿ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಒಂದು ಕಡೆ ಪಾಂಡವರು, ಒಂದು ಕಡೆ ಕೌರವರು, ಕುರುಕ್ಷೇತ್ರ ಯುದ್ಧ ಅಂತ ನಡೀತಾ ಇದೆ. ಈ 5 ಜನ ಪಾಂಡವರು ಒಂದು ಕಡೆ ಆದರೆ 100 ಜನ ಕೌರವರು ಒಂದು ಕಡೆ ಆಗ್ತಾರೆ. ಕೊನೆಗೆ ಗೆದ್ದಿದ್ದೇನು? ಧರ್ಮ ಗೆಲ್ತದೆ, ಧರ್ಮ ಸಂಸ್ಥಾಪನೆ ಆಗುತ್ತೆ, ಪಾಂಡವರು ಗೆಲ್ತಾರೆ, ಅಧರ್ಮ ಸೋಲುತ್ತೆ. ಈ ಕೌರವರು ಏನೆಲ್ಲ ಕುತಂತ್ರಗಳನ್ನು ಮಾಡಿದ್ರು ಪಾಂಡವರನ್ನು ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದಕ್ಕೆ, ಈ ಕೌರವರು ಏನೆಲ್ಲ ಮಾಡಿದ್ರು ಅವರನ್ನು ನಿರ್ನಾಮ ಮಾಡೋದಕ್ಕೆ. ನಾವು ಮಹಾಭಾರತದಲ್ಲಿ ಓದಿದ್ದೀವಿ, ಕುರುಕ್ಷೇತ್ರವನ್ನು ನೋಡಿದ್ದೀವಿ. ಎಲ್ಲವನ್ನೂ ನೋಡಿದಾಗ ಗೊತ್ತಾಗೋದೇನೆಂದರೆ ಇವತ್ತು ನಡೀತಾ ಇರುವುದು ಪಾಂಡವರು ಮತ್ತು ಕೌರವರ ನಡುವೆ ನಡೀತಾ ಇರುವಂತಹ ಧರ್ಮಯುದ್ಧ. ಅಂತಿಮವಾಗಿ ಜಯ ಸಿಗೋದು ಪಾಂಡವರಿಗೆ ಅಂತೇಳಿ ಇತಿಹಾಸ ಪುರಾಣ ಹೇಳ್ತಾ ಇದೆ. ಇವತ್ತಿಗೂ ಸಹ ಅವತ್ತೇನು ಮಹಾಭಾರತದಲ್ಲಿ ನಡೆದಿತ್ತಲ್ಲ, ಈ ಕುತಂತ್ರಗಳು, ಈ ಷಡ್ಯಂತ್ರಗಳು, ಈ ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸಗಳು ನಡೀತಾ ಇದೆಯಲ್ಲ, ಮಹಾಭಾರತದಲ್ಲಿ ನಡೀತಾ ಇರುವುದೇ ಇವತ್ತು ಕಲಿಯುಗದಲ್ಲಿ ನಡೀತಾ ಇರುವಂಥದ್ದು. ಸೌಜನ್ಯ ಹೋರಾಟಗಾರರು ಒಂದು ಕಡೆ ಪಾಂಡವರ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ, ಅವರ ದಿಕ್ಕನ್ನು ತಪ್ಪಿಸೋದಕ್ಕೆ, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದಕ್ಕೆ, ಈ ಹೋರಾಟದ ದಾರಿ ತಪ್ಪಿಸೋದಕ್ಕೆ ರೆಡಿಯಾಗಿ ನಿಂತಿರುವಂತಹ ಮಾಧ್ಯಮ, ರಾಜಕೀಯ ಪಕ್ಷ, ಬಾಡಿಗೆ ಭಾಷಣಕಾರರು, ಶ್ರೀಮಂತರು, ಇವರೆಲ್ಲ ಒಂದು ಕಡೆ ಕೌರವರಾಗಿ ಇಲ್ಲಿ ಪಾಂಡವರ ಮೇಲೆ, ಪಾಂಡವರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಆದರೆ ಒಂದಂತೂ ಸತ್ಯ, ಇತಿಹಾಸ ಹೇಳುತ್ತೆ, ಪುರಾಣ ಹೇಳುತ್ತೆ, ಯಾವತ್ತಿಗೂ ಸಹ ಸತ್ಯಕ್ಕೆ ಸೋಲಿಲ್ಲ ಅಂತೇಳಿ. ನಿನ್ನೆ ದಿವಸ ಸಮೀರ್ ಮನೆಯ ಮೇಲೆ ಬೆಳ್ತಂಗಡಿ ಪೊಲೀಸರು ದಾಳಿ ಮಾಡಿದ್ರು ಅಂತ ಅಂದಾಗ, ಇದೇ ಗಿರೀಶ್ ಮಟ್ಟಣ್ಣನ ಹೋಗಿ ಜೊತೆಯಲ್ಲಿ ನಿಂತ್ಕೊಂಡು ಅಲ್ಲಿ ಮಹಾಜರ್ ಮಾಡ್ಬೇಕಾದ್ರೆ ಕೊನೆವರೆಗೂ ಇದ್ದು ಬಂದಂತಾರಲ್ಲ, ಇದು ಪಾಂಡವರು ಮಾಡ್ತಾ ಇರುವಂತಹ ಧರ್ಮ ಕಾರ್ಯ. ಇವತ್ತು ಯಾವ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆಯಲ್ಲಿ ಇದೆಯಲ್ಲ ತಂಡ, ಮಹೇಶ್ ಶೆಟ್ಟಿ ಜೊತೆಯಲ್ಲಿರುವಂತಹ ತಂಡ, ಗಿರೀಶ್ ಮಟ್ಟಣ್ಣನವರ ಜೊತೆಯಲ್ಲಿರುವಂತಹ ಒಂದು ತಂಡ ಇದೆಯಲ್ಲ, ಯಾರಿಗೂ ಸಹ ಸ್ವಾರ್ಥ ಇಲ್ಲ, ಯಾರಿಗೂ ಸಹ ಅದೇನೋ ಸೌಜನ್ಯ ವಿಚಾರವನ್ನು ಬಳಸ್ಕೊಂಡು ಮತ್ತೆಲ್ಲಿಂದನೋ ಫಂಡ್ ಬರುತ್ತೆ, ಮತ್ತೇನೋ ಮಾಡ್ತಾರೆ ಅಂತಾರಲ್ಲ, ಅದು ಯಾವುದೂ ಇಲ್ಲ. ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರು ಸೃಷ್ಟಿ ಮಾಡ್ತಾ ಜನರಿಗೆ ತಿಳಿಸುವಂತಹ ಕೆಲಸ ಈ ಕೌರವರೇ ಮಾಡ್ತಾ ಇದ್ದಾರೆ. ಪಾಂಡವರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾನೇ ಇದ್ದಾರೆ. ಪಾಂಡವರ ಗುಂಪು ತಮ್ಮ ಪಾಡಿಗೆ ತಾವು ನ್ಯಾಯಕ್ಕೋಸ್ಕರವಾಗಿ, ಸತ್ಯಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೌರವರ ಗುಂಪು ಪಾಂಡವರನ್ನು ಯಾವ ರೀತಿ ನಾವು ಹಣಿಬೇಕು, ಯಾವ ರೀತಿ ಅವರನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಕುತಂತ್ರಗಳ ಮೇಲೆ ಕುತಂತ್ರಗಳನ್ನು ಮಾಡಿಕೊಂಡು, ಸಭೆಗಳನ್ನು ಮಾಡಿಕೊಂಡು, ಧರ್ಮವನ್ನು ಎತ್ತಿಟ್ಟು ಹಣವನ್ನು ಖರ್ಚು ಮಾಡಿ, ಪ್ರಭಾವವನ್ನು ಬಳಸಿ, ರಾಜ್ಯ ಸರ್ಕಾರದ DCM ಕಡೆಯಿಂದ ಹೇಳಿಸಿ, ಕೇಂದ್ರ ಸರ್ಕಾರದ ಅಮಿತ್ ಶಾ ಹತ್ರ ಹೇಳಿಸಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಆ ಸ್ಥಳೀಯ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರರು ಇವರೆಲ್ಲ ಲೆಟರ್ಗಳು ಬರೀತಾರೆ, ತನಿಖೆ ಆಗಬೇಕು ಅಂತ ಲೆಟರ್ ಬರೀತಾರೆ. ಯಾವತ್ತೂ ಸಹ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಲೆಟರ್ ಬರೆದಿಲ್ಲ, ತನಿಖೆ ಮಾಡಿ ಅಂತ ಲೆಟರ್ ಬರೆದಿಲ್ಲ. ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಾಸ್ತವ ಸತ್ಯ. ಕೌರವರು ಮತ್ತು ಪಾಂಡವರ ನಡುವೆ ನಡೀತಾ ಇರುವಂತಹ ಧರ್ಮಯುದ್ಧ. ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಅಚಲವಾದಂತಹ ಗುರಿ ಇದೆಯಲ್ಲ, ಅಚಲವಾದಂತಹ ನಿರ್ಧಾರ ಇದೆಯಲ್ಲ, ಇವರು ಎಷ್ಟೇ ಕುತಂತ್ರ ಮಾಡಿದ್ರು ಎದ್ದು ನಿಲ್ಲೋದಕ್ಕೆ ಸಮರ್ಥವಾಗಿರುವಂತಹ ಇಂತಹ ಮನಸ್ಸುಳ್ಳಂತಹ ಹೋರಾಟಗಾರರಿದ್ದಾರಲ್ಲ, ಎಲ್ಲಿಯವರೆಗೂ ಇಂತಹ ಹೋರಾಟಗಾರರ ಆತ್ಮಸ್ಥೈರ್ಯ ಹೆಚ್ಚುತ್ತಾ ಹೋಗುತ್ತಲ್ಲ, ಈ ಹೋರಾಟಕ್ಕೆ ಒಂದಲ್ಲ ಒಂದು ದಿವಸ ಸ್ವಲ್ಪ ಟೈಮ್ ಆಗ್ಬೋದು, ಆದರೆ ಮುಖವಾಡ ಕಳ್ಚೋದಂತೂ ಸತ್ಯ. ಯಾರು ಕಾಮುಕರಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಹಂತಕರಿದ್ದಾರೋ ಇವತ್ತು ಒಂದೊಂದೇ ಹೊರಗಡೆ ಬರ್ತಾ ಇದೆ. ಏನಾಗುತ್ತೆ ಮುಗುದೇ ಹೋಯ್ತು ಅನ್ನೋ ಟೈಮ್ನಲ್ಲಿ ಚಿನ್ನಯ್ಯ,
ಚಿನ್ನಯ್ಯನ ಯಾರು ಕರ್ಕೊಂಡು ಬಂದರು? ಚಿನ್ನಯ್ಯ ಬಂದು ನಾನಿಲ್ಲಿ ಊತ ಹಾಕಿದ್ದೀನಿ ಅಂತೇಳಿ ಏನು ತೋಡಿರುವಂಥದ್ದಲ್ಲಿ 2 ಬುರುಡೆಗಳನ್ನು ತಗೊಂಬಂದು ತೋರಿಸಿದ್ರಲ್ಲ, ಸಿಕ್ತಲ್ಲ, ಅದೇನಿದ್ದ. ಇವತ್ತು SIT ತನಿಖೆ ಪ್ರಾರಂಭ ಆಗಬೇಕು ಅಂತಂದರೆ ಯಾವ ಕಡೆಯಿಂದ ಆಯಿತು? ಯಾವ ಕಡೆಯಿಂದ ಆಯಿತು? ಧನಂಜಯವರ ವಕೀಲರ ತಂಡ ಯಾಕೆ ಬಂತು? ಎಲ್ಲವೂ ಸಹ ದೈವಲೀಲೆ ಅಂತೀವಿ, ಎಲ್ಲವೂ ಸಹ ಆ ಮಂಜುನಾಥ ಸ್ವಾಮಿ ಮಾಡಿಸ್ತಾ ಇರೋದು ಅಂತೀವಿ. SIT ತನಿಖೆ ಆದ ಮೇಲೆ ಇವತ್ತು ಸೌಜನ್ಯ ಹೋರಾಟದಲ್ಲಿ ಏನು ನೋಟಿಸನ್ನು ಕೊಟ್ಟು ಏನು ನೆನ್ನೆ ಬಂದಿದ್ರಲ್ಲ ಮಿಸ್ಟರ್ ಸುಸುಕುಮಾರ, ಇಂಥವ್ರನ್ನೆಲ್ಲ ಕರೆಸ್ಕೊಳ್ತಾ ಇದ್ದಾರಲ್ಲ, ಇದೆಲ್ಲ ಯಾಕಾಯಿತು? ಹೋರಾಟ ಸತ್ಯ ಹೋಯ್ತು, ಸತ್ಯ ಮುಚ್ಚೇ ಹೋಯ್ತು ಅನ್ನೋ ಟೈಮ್ನಲ್ಲಿ ಒಂದೊಂದೇ ಹೊರಗಡೆ ಬರ್ತಾ ಇದೆ ಅಂತಂದರೆ ಇದನ್ನೇ ಹೇಳ್ತಾ ಇರುವುದು ದೈವಲೀಲೆ, ದೈವಶಕ್ತಿ ಅಂತೇಳಿ. 13 ವರ್ಷಗಳಿಂದ ಇವತ್ತಿಗೆ 13 ವರ್ಷದಿಂದ ನಡೆದಂತಹ ಸೌಜನ್ಯ ಗಲಾಟೆ, ಸೌಜನ್ಯ ಅತ್ಯಾಚಾರ, ಅವತ್ತು ಏನು ಫೋಟೋ ತೋರಿಸ್ತಿದ್ರು ಇವತ್ತಿಗೂ ಸಹ ನೆನ್ನೆ ಮೊನ್ನೆ ನಡೆದ ರೀತಿಯಲ್ಲಿ ಇದೆಯಲ್ಲ, ಈ ಹೋರಾಟದ ಕಿಚ್ಚು ಯಾವತ್ತಿಗೂ ಸಹ ಕಡಿಮೆ ಆಗಿಲ್ಲ. ನಾವು ಸಹ ಹೋರಾಟ ಮಾಡ್ತಾ ಇರೋದು. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ, ಗಿರೀಶ್ ಮಟ್ಟಣ್ಣನವರನ್ನು ಹಣಿಯೋದಕ್ಕೆ ಏನು ಕುತಂತ್ರಗಳನ್ನು ಮಾಡ್ತಾ ಇದ್ದೀರಲ್ಲ, ಒಂದು ಮಾತ್ರ ಸತ್ಯ ತಿಳ್ಕೊಳ್ಳಿ. ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನಾಗಿರ್ಬೋದು, ಅವರ ತಂಡ ಆಗಿರ್ಬೋದು, ಎಲ್ಲರನ್ನು ಕಾಪಾಡ್ತಾ ಇರುವಂಥದ್ದು, ಎಲ್ಲರಿಗೂ ಆತ್ಮಸ್ಥೈರ್ಯ ತುಂಬುತ್ತಾ ಇರುವಂಥದ್ದು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅಂತ ಶಕ್ತಿ. ಅದರ ಜೊತೆಗೆ ನನಗೆ ನ್ಯಾಯ ಸಿಗಲೇಬೇಕು, ನನ್ನಂತೆ ನೂರಾರು ಜನ ಏನು ಜೀವ ಕಳ್ಕೊಂಡಿರುವಂಥವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆತ್ಮಸ್ಥೈರ್ಯ ಹೆಚ್ಚುವಂತಹ ಏನು ಶಕ್ತಿ ಇರುವಂತಹ ಸೌಜನ್ಯ ಕೊಡ್ತಾ ಇರುವಂತಹ ಆ ಮಾನಸಿಕ ಸ್ಥೈರ್ಯ, ಇದು ನಿಜವಾದಂತಹ ಹೋರಾಟ. ಪಾಂಡವರು ಮತ್ತು ಕೌರವರ ನಡುವೆ ನಡೀತಾ ಇರುವಂತಹ ಈ ಧರ್ಮ ಯುದ್ಧದಲ್ಲಿ ಅಂತಿಮವಾಗಿ ಏನು ಶ್ರೀಕೃಷ್ಣ ಪರಮಾತ್ಮನ ಸಹಕಾರದೊಂದಿಗೆ, ಅವನ ಬೆಂಬಲದೊಂದಿಗೆ ಗೆದ್ದಿದ್ದು ಪಾಂಡವರು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಹಾಭಾರತ ಯಾವ ರೀತಿ ನಡೀತಾ ಇದೆಯೋ ಕಲಿಯುಗದಲ್ಲೂ ಸಹ ಧರ್ಮಯುದ್ಧ ನಡೀತಾ ಇದೆ, ಧರ್ಮಯುದ್ಧ ನಡೀತಾ ಇದೆ. BJPಯವರು ಹೋದ್ರಲ್ಲ ಧರ್ಮಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಮಾತಾಡಿದ್ರಲ್ಲ, ಅದಲ್ಲ ಧರ್ಮಯುದ್ಧ, ಇದು ಧರ್ಮಯುದ್ಧ, ಇದು ಧರ್ಮಯುದ್ಧ. ಇವತ್ತು ಧರ್ಮಯುದ್ಧದಲ್ಲಿ ನಿಂತಿರುವಂತಹ ಪಾಂಡವರ ಜೊತೆಯಲ್ಲಿ ನಿಂತಿರುವಂಥವರು ಎಲ್ಲರೂ ಸಹ ನಿಸ್ವಾರ್ಥಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಾಂಡವರ ಜೊತೆಯಲ್ಲಿರುವಂಥದ್ದು ತಲೆಯಲ್ಲಿರುವಂತಹ ಪ್ರಾಮಾಣಿಕವಾದಂತಹ ಬುದ್ಧಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಕೌರವರ ಜೊತೆಯಲ್ಲಿರುವಂಥವರು ಹಣ ಖರ್ಚು ಮಾಡಿಕೊಂಡು ಸುಳ್ಳು ಸುದ್ದಿಗಳನ್ನು ಹಚ್ಕೊಂಡು ಅಪ್ರಾಮಾಣಿಕರಾಗಿ ಇಲ್ಲಿ ಷಡ್ಯಂತ್ರಗಳನ್ನು ಮಾಡ್ತಾ ಇರುವಂತಹ ಕೌರವರು ಒಂದು ಕಡೆ ಕೆಲಸ ಮಾಡ್ತಾರೆ. ಇದೇ ವಾಸ್ತವ ಸತ್ಯ. ಅಂತಿಮವಾಗಿ ಸತ್ಯಮೇವ ಜಯತೆ, ಧರ್ಮಕ್ಕೆ ಯಾವಾಗೂ ಗೆಲುವು ಸಿಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಅಂತ ಅಂದಾಗ ದನಿ ಎತ್ತುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.